Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರ ಬಲಿಯಾಗಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ತನಿಖಾ ವರದಿ ಸಲ್ಲಿಕೆಗೆ ಸಮಯವನ್ನ ಕೇಳಿದ್ದಾರೆ ಎಜಿಡಿಸಿ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೀತಾ ಇದೆ ಅಂತ ಹೇಳಿ ಎಜಿ ಹೇಳಿದ್ದಾರೆ. ಡಿಸಿ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೀತಾ ಇದೆ ಅಂತ ಹೇಳಿ ಎಜಿ ಹೇಳಿದ್ದಾರೆ. ಕೇಳಿದ್ದ ವರದಿಯನ್ನ ಸಲ್ಲಿಸೋದಕ್ಕೆ ಏನ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾದ ಕಾಮೇಶ್ವರ್ ರಾವ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೂನ್ 12ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 2 ದಿನಗಳಲ್ಲಿ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ನಡೀತಾ ಇತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 2 ದಿನಗಳಲ್ಲಿ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜೂನ್ 12ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ಮಹತ್ವದ ದಿನ ಕೂಡ ಆಗಿತ್ತು. ಇದೀಗ ಜೂನ್ 12ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 11 ಅಮಾಯಕರನ್ನ ಬಲಿ ತೆಗೆದುಕೊಂಡಂತಹ ಕಾಲ್ತುಳಿತ ಪ್ರಕರಣ ಹೈಕೋರ್ಟ್ ಕಟಕಟೆಯಲ್ಲಿ ನಿಂತಿದೆ. ಈಗ ಪ್ರಕರಣದ ಬಗ್ಗೆ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಂತಹ ಹೈಕೋರ್ಟ್ ಸರ್ಕಾರದ ವೈಫಲ್ಯ ಮತ್ತೆ ಕೆಎಸ್ಸಿಯ ನಿರ್ಲಕ್ಷ್ಯದ ಬಗ್ಗೆ ತರಾಟೆಗೆ ಕೂಡ ತೆಗೆದುಕೊಂಡಿತ್ತು. ಇದೀಗ ಜೂನ್ 12ಕ್ಕೆ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಕಪ್ಪು ಗೆದ್ದ ಸಂಭ್ರಮ, ಕಸಿದುಕೊಂಡಂತಹ ಕಾಲ್ತುಳಿತ ಘಟನೆ ಹೈಕೋರ್ಟ್ ಮೆಟ್ಟಿಲೇರಿತು. ಘಟನೆ ಬಗ್ಗೆ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸಿಕೊಂಡಿದ್ದಂತಹ ಹೈಕೋರ್ಟ್ ದುರಂತವನ್ನ ಗಂಭೀರವಾಗಿ ಪರಿಗಣಿಸಿದೆ. ಸರ್ಕಾರಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿತ್ತು ನ್ಯಾಯಾಲಯ. ಇವತ್ತು ಈ ಪ್ರಕರಣದ ವಿಚಾರಣೆ ಕೂಡ ಆಗಿದೆ. ಕಾಮೇಶ್ವರ್ ರಾವ್ ಪ್ರಶ್ನೆ ಮಾಡಿದ್ದಾರೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಕಾಮೇಶ್ವರ್ ರಾವ್ ಪ್ರಶ್ನೆ ಮಾಡಿದ್ದಾರೆ. ಕೇಳಿದ್ದ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಆಗ್ತಾ ಇಲ್ವಾ? ಸಲ್ಲಿಕೆ ಮಾಡೋದಕ್ಕೆ ಏನ್ ಕಷ್ಟ ಆಗ್ತಾ ಇದೆ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹೈಕೋರ್ಟ್ ವಿಚಾರಣೆಗೆ ಮೊದಲು ನಿನ್ನೆ ಸಂಜೆ ಸರ್ಕಾರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಚರ್ಚೆ ಕೂಡ ಆಯಿತು. ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ತಮ್ಮ ನಿಲುವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸರ್ಕಾರ ಸಭೆ ಕೂಡ ಮಾಡಿತ್ತು ನಿನ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಅಜಯ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಅಜಯ್, ಇವತ್ತು ಸರ್ಕಾರಕ್ಕೆ ಮಹತ್ವದ ದಿನ ಆಗಿತ್ತು. ಬಟ್ ಆದ್ರೆ ಇದೀಗ ನ್ಯಾಯಾಂಗ ತನಿಖೆ ನಡೀತಾ ಇದೆ ಅಂತ ಕೂಡ ಎಜಿ ಹೇಳಿದ್ದಾರೆ. ಬಟ್ ಆದ್ರೆ ವರದಿಯನ್ನ ಕೇಳಿದ್ದಕ್ಕೆ ಯಾಕೆ ಸಲ್ಲಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಏನ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಯಾಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ, ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ. ಕಾಲ್ತುಳಿತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುತ್ತೆ. 11 ಜನ ಸಾವನ್ನಪ್ಪಿದ್ರು. ಆ ಒಂದು ಕೇಸ್ ವಿಚಾರಕ್ಕೆ ಈಗಾಗಲೇ ವಾದ ಪ್ರತಿವಾದ ಕೂಡ ಸಾಕಷ್ಟು ಹೈಕೋರ್ಟ್ ನಲ್ಲಿ ನಡೀತಾ ಇದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಪ್ರಕರಣ ಸಂಬಂಧ ಈಗಾಗಲೇ ತನಿಖೆ ಪ್ರಗತಿಯಲ್ಲಿದೆ. ಜೊತೆಗೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಎಜಿ ಕೂಡ ವಾದವನ್ನ ಮಾಡಿದ್ರು. ತನಿಖೆ ಮುಗಿಯಲು 1 ತಿಂಗಳು ಬೇಕು. ಕೋರ್ಟ್ನಿಂದ ಯಾವುದೇ ನಿರ್ದೇಶನ ಪಾಲಿಸಲು ಸರ್ಕಾರ ಸಿದ್ಧ ಇದೆ. ಯಾವುದೇ ಒಂದು ತೀರ್ಮಾನಕ್ಕೆ ಕೋರ್ಟ್ ಕೂಡ ಬಂದ್ರೆ ಅದನ್ನ ಸರ್ಕಾರ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಕೋರ್ಟ್ ನೀಡುವಂತ ಯಾವುದೇ ನಿರ್ದೇಶನ ಸರ್ಕಾರ ಪಾಲಿಸುತ್ತೆ. ಜೊತೆಗೆ ಈ ಒಂದು ಪ್ರಕರಣ ಏನಿದೆ ಸಿಐಡಿ ಕೂಡ ವರ್ಗಾವಣೆ ಆಗಿದೆ. ಒಂದು ಕಡೆ ಸಿಐಡಿ ಇಂದಲೂ ಕೂಡ ತನಿಖೆ ನಡೆಸಲಾಗ್ತದೆ. ಕೆಲ ಆರೋಪಿಗಳನ್ನ ಬಂಧಿಸಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈ ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ನ ರದ್ದುಪಡಿಸಬೇಕು ಅಂತ ಹೇಳಿ ಒಂದು ಆರ್ಟಿಬಿ ಮ್ಯಾನೇಜ್ಮೆಂಟ್ ನ ಹೆಡ್ ಆಗಿರುವಂತ ನಿಖಿಲ್ ಏನಿದ್ದಾನೆ ಆತನ ಪತ್ನಿ ಕೂಡ ಮಾಹಿತಿಯನ್ನ ಅಂದ್ರೆ ರದ್ದತಿಯನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ರು. ಅಂದ್ರೆ ಈ ಒಂದು ಎಲ್ಲಾ ವಿಚಾರ ಕೂಡ ಇವತ್ತು ಅರ್ಜಿಯನ್ನ ಹಾಕಿಕೊಂಡಿರುವಂತ ಅರ್ಜಿದಾರರ ಪರವಾಗಿ ಕೂಡ ವಾದವನ್ನ ಮಾಡಲಾಗಿತ್ತು. ಈ ಕಡೆ ಸರ್ಕಾರ ಪರ ವಕೀಲರು ಕೂಡ
ದೊಡ್ಡ ಮಟ್ಟದ ವಾದವನ್ನು ಕೂಡ ಮಾಡಿದ್ರು. ಆದ್ರೆ ಒಂದು ವರದಿ ಸಲ್ಲಿಕೆಗೆ 2 ದಿನ ಮಾತ್ರ ಕಾಲಾವಕಾಶನ ಕೊಡ್ತೀನಿ, 1 ತಿಂಗಳು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದ್ವಿಸದಸ್ಯ ಪೀಠ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ಈ ಘಟನೆಯಲ್ಲಿ ನೋವು ಅನುಭವಿಸಿರುವಂತ ಕೆಲ ಸಂತ್ರಸ್ತರ ಹೇಳಿಕೆಯನ್ನು ನೀಡಬೇಕಾಗಿ ತೆಗೆದುಕೊಳ್ಬೇಕಾಗಿದೆ. ಹಿರಿಯ ವಕೀಲರು ಕೂಡ ಒಂದು ಪೀಠಕ್ಕೆ ಮಾಹಿತಿಯನ್ನ ಕೊಟ್ಟರು. ಇದೆಲ್ಲವನ್ನು ಕೂಡ ಗುರುವಾರಕ್ಕೆ ಮುಂದೂಡಿಕೆಯನ್ನ ಮಾಡಿದ್ರು. ಅಂದ್ರೆ 1 ತಿಂಗಳಿವರೆಗೂ ಕೂಡ ನಾವು ಕಾಲಾವಕಾಶನ ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳಿ ನೇರವಾಗಿ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿರೋದ್ರಿಂದ ವಿಚಾರಣೆ 12ಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಜೊತೆಗೆ ಇವರು 1 ವಾರ ಒಳಗೂ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು. ಆದ್ರೆ 12ರ ಒಳಗಾಗಿ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನು ನೀಡಬೇಕಂತ ಹೇಳಿ ಹೈಕೋರ್ಟ್ ನಿರ್ದೇಶನವನ್ನು ಕೂಡ ಕೊಟ್ಟಿರುವಂತದ್ದು. ರಮ್ಯಾ. ರೈಟ್ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡೋಣ 12ರ ಒಳಗಡೆ ಏನಾದರೂ ಸಾಕ್ಷ್ಯಾಧಾರಗಳನ್ನ ಸಲ್ಲಿಕೆ ಮಾಡುತ್ತಾ ಅಥವಾ ಅದೇ ರೀತಿಯಾದಂತಹ ಮೊಂಡುತನವನ್ನ ಮುಂದುವರಿಸುತ್ತಾ ಅಂತ ಹೇಳಿ.